ಸುಮಾರು 150 ವರ್ಷಗಳ ಇತಿಹಾಸವಿರುವ ದಟ್ಟ ಹಚ್ಚ ಹಸಿರಾದ ಕಾಡಿನ ನಡುವೆ ಸರ್ಪಗಾವಲಿನಲ್ಲಿ ನೆಲೆ ನಿಂತ ಈ ದೇವಸ್ಥಾನದ ಎಕ್ಸ್ಪ್ಲೋರ್ ಮಾಡಲು ಮಳೆರಾಯನ ಜೊತೆಗೆ ನಮ್ಮ ಪಯಣ. ಒಂದೊಂದು ಕಾಲದಲ್ಲಿ ಇಲ್ಲಿ ಪೂಜೆ ಪುರಸ್ಕಾರಗಳ ಜೊತೆಗೆ ಉತ್ಸವಗಳು ನಡೆಯುತ್ತಿದ್ದು, ಕ್ರಮೇಣ ಕಾಲ ಬದಲಾದಂತೆ ಹಳ್ಳಿಗಳು ಸಿಟಿಗಳಾಗಿ ಮಾರ್ಪಡುತ್ತಾ ಈ ಜಾಗವು ಸುಳ್ಯದ ಪ್ರಕೃತಿಯ ಮಡಿಲಿನಲ್ಲಿ ಸ್ತಬ್ಧವಾಗಿದೆ. ಪದ್ಧತಿಯಂತೆ ದಿನದಲ್ಲಿ ಪೂಜೆ ನಡೆಯುತ್ತಿದ್ದು, ಪಕ್ಕದಲ್ಲಿರುವ ಗಣೇಶನ ಗುಡಿಯಲ್ಲಿರುವ ಗಣಪತಿ, ಶಿಥಿಲಾವಸ್ಥೆಯಲ್ಲಿರುವ ದೇವಾಲಯದ ಗೋಡೆಗಳು, ಶಿವನ ಅಭಿಷೇಕ ತೀರ್ಥ ಹೊರಹೋಗಲು ಮಾಡಿದ ದಾರಿ, ದೇವಸ್ಥಾನದ ಕುರುಹು ನೀಡುತ್ತಿರುವ ಆ ಕಲ್ಲುಗಳು, ಅಂದಿನ ಕಾಲದ ಪುರಾತನ ಬಾವಿ, ನಂದಿ ಇಲ್ಲದ ಆ ಖಾಲಿ ಗೋಪುರ, ಹಲವಾರು ಕುತೂಹಲಗಳ ಜೊತೆಗೆ ಆ ಪರಶಿವನ ಅಸ್ತಿತ್ವದ ಅನುಭವ. ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಕುಟುಂಬದವರ ಹಳೆ ಮನೆಯು ಪಾಳು ಬಿದ್ದಿದ್ದು, ಅದರ ಬಗೆಗಿನ ವಿವರಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಈ ದೇವಸ್ಥಾನವು ಮಂಗಳೂರಿನಿಂದ ಸುಮಾರು 85 ಕಿಲೋಮೀಟರ್ ದೂರದಲ್ಲಿರುವ ಸುಳ್ಯದಲ್ಲಿದ್ದು, ಸಿಟಿಯಿಂದ ಸುಮಾರು 6-7 ಕಿಲೋಮೀಟರ್ ದೂರದಲ್ಲಿದೆ.